ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಮತ್ತು ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಿರ್ತಕ್ಕಂಥ ಹುಡುಗರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಗೈಸ್, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಬೇಕು ಅಂದರೆ ಇವರು ಕೂಡ ಸಿಂಗಲ್ ಆಗಿದ್ದಾರೆ, ಒಬ್ಬ ಹುಡುಗ ಬೇಕು ಅಂತೆ. ನೋಡಿ, ಇವ್ರು ಇಷ್ಟ ಆದರೆ ಇವ್ರ ಜೊತೆ ನಾನು ನಿಮಗೆ ಸಂಬಂಧ ಬೆಳೆಸ್ಕೊಡ್ತೀನಿ, ಇಲ್ಲಾಂದರೆ ಬೇರೆಯವ್ರ ಜೊತೆನೂ ಕೂಡ ಬೆಳೆಸ್ತೀನಿ. ಫಸ್ಟು ಇವರ ವಿಡಿಯೋನ ನೋಡಿ. ಹೆಸರು ಚಿತ್ರ, ವಯಸ್ಸು ಬರೀ 25 ವರ್ಷ. ನೀವು ಫೋಟೋ ನೋಡ್ಕೊಳ್ಳಿ, ನಾನು ಇವರ ಮಾಹಿತಿ ಹೇಳ್ತೀನಿ. ಬೆಂಗಳೂರು, ಪ್ರಸ್ತುತ ಇಂದಿರಾನಗರಲ್ಲಿ ವಾಸವಾಗಿದ್ದಾರೆ. ಮಧ್ಯಮ ವರ್ಗದ ಒಬ್ಬ ಹುಡುಗಿ, ಅಂದರೆ ಮಿಡಲ್ ಕ್ಲಾಸಿನ ಮನೆತನದವರು. ಕನ್ನಡತಿ, ಮನೆಯಲ್ಲಿ ಇವಾಗ ಗೃಹಿಣಿ ಆಗಿದ್ದೇನೆ. ಮನೆ ಕೆಲಸ, ಅಡುಗೆ ಕೆಲಸ ಮತ್ತು ಮನೆ ಜವಾಬ್ದಾರಿ, ಸರ್ವಾಂಗಣ ಜವಾಬ್ದಾರಿ ನನ್ನ ಮೇಲೆ ಇದೆ. ಆಸ್ತಿ ಹೇಳಿಕೊಳ್ಳುವಷ್ಟು ಇಲ್ಲ, ಬಟ್ ತಕ್ಕ ಮಟ್ಟಿಗೆ ಇದೆ. ನನ್ನ ಜೀವನ, ನನ್ನ ನಂಬಿ ಬಂದಿರತಕ್ಕಂಥ ಜೀವನ ನಡೆಸ್ಕೊಂಡು ಹೋಗಬೇಕು, ಅಷ್ಟೆಲ್ಲನೂ ಕೂಡ ಇದೆ ಅಂತ ಚಿತ್ರ ಅವರು ಹೇಳಿದ್ದಾರೆ. ಕುಟುಂಬದಲ್ಲಿ ಅಮ್ಮ ಇದ್ದಾರೆ. ನನ್ನ ತಾಯಿ ಹೆಸರು ನೀಲಾ, ಅಪ್ಪನ ಹೆಸರು ಶೇಖರ್. ಒಬ್ಬ ಅಣ್ಣ ಆ್ಯಂಡ್ ಒಬ್ಬ ತಂಗಿ ಇದ್ದಾರೆ. ತಂಗಿ ಬಂದ್ಬಿಟ್ಟು ಯಶ್ ಪ್ರೀತಿ ಅಂತ ಹೇಳಿದ್ದಾರೆ. ಈ ಒಂದು ಫೋಟೋದಲ್ಲಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಕ್ಕಂತಹ ಚಿತ್ರ ಅವರಿಗೆ ಗಂಡು ಸಿಗ್ತಾ ಇಲ್ವಾ? ಸಿಕ್ಕೇ ಸಿಗ್ತಾರೆ, ಯಾಕೆ ಸಿಗಲ್ಲ? ಬಟ್ ಕೆಲವೊಂದಿಷ್ಟು ಪಾಯಿಂಟ್ಗಳಿಗೆ ಹೆದರಿ ಸಿಗ್ತಾ ಇಲ್ಲ. ಏನೋ ಪಾಯಿಂಟ್ ಅಂತಂದರೆ ಇಲ್ಲಿ ಕಾಣಿಸ್ತಕ್ಕಂಥದ್ದು ನೋಡೋದಕ್ಕೆ ನಾನು ತುಂಬ ಸಿಂಪಲ್ ಸರ್. ಬಟ್ಟೆಗಳಲ್ಲೂ ಹೌದು, ಜೀವನದಲ್ಲೂ ಹೌದು. ಹೊರಗಡೆ ಜಾಸ್ತಿ ಸುತ್ತಾಡೋದು ನಾನು. ಆ್ಯಂಡ್ ನನ್ನ ಒಂದು ಜೊತೆಗೆ ಬಂದಿರತಕ್ಕಂಥವ್ರು ಯಾರೇ ಆಗಿದ್ರು ಕೂಡ ಪಿಜ್ಜಾ ತಿನ್ನಲೇಬೇಕು. ಯಾಕಂದರೆ ಆ ಒಂದು ಪಿಜ್ಜಾ ಅಂತಂದರೆ ನನಗೆ ಪಂಚ ಪ್ರಾಣ ಅಂತ ಹೇಳಿದ್ದಾರೆ. ನನಗೆ ಎಲ್ಲ ರೀತಿಯ ಅಡುಗೆ ಕೆಲಸ ಬರುತ್ತೆ. ನೀವು ಏನೂ ಸಹ ಭಯ ಪಡಬೇಡಿ. ಇವಳನ್ನ ಮದುವೆ ಆದರೆ ಏನಾದರೂ ಸಮಸ್ಯೆ ಆಗುತ್ತಾ, ಅಥವಾ ನನ್ನ ಜೊತೆ ಬಿಟ್ಬಿಟ್ಟು ಬೇರೆ ಯಾರ ಜೊತೆನಾದರೂ ಮಾತಾಡೋದು, ಮೀಟ್ ಆಗೋದು ಅಂತ ಮಾಡ್ತಾಳ, ಅಥವಾ ಏನಾದರೂ ದುಡ್ಡು ಅಂತ ಜಾಸ್ತಿ ಖರ್ಚು ಮಾಡ್ಕೋತಾಳ? ಸೊ ಇದ್ರ ಬಗ್ಗೆ ನೀವು ಮಾತುಕತೆ ಬೇಡ, ಭಯನೇ ಪಡೋಕ್ಕೆ ಹೋಗ್ಬೇಡಿ. 100% ನಾನು ಬೇಕಿದ್ದರೆ ಬಾಂಡ್ ಮಾಡಿಬಿಟ್ಟು ನಿಮಗೆ ಸಹಿ ಹಾಕ್ಬಿಟ್ಟು ಕೊಡ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ ನಾನು ಸಾಯೋವರೆಗೂ. ನಂಬಿಕೆ ದ್ರೋಹ ಮಾಡೋದೇ ಇಲ್ಲ. ನನ್ನನ್ನು ನಂಬಿ ಮದುವೆ ಆಗುವಂತಹ ಹುಡುಗ ಇದ್ದರೆ ಮಾತ್ರ ನನ್ನ ಜೊತೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ನೋಡಿ, ನಂಬಿಕೆಯಿಂದ ಇವೆಲ್ಲನೂ ಕೂಡ ಆಗಬೇಕಾಗಿರುತ್ತೆ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಮತ್ತೊಬ್ಬರ ಮಾತಿಂದ ಅಲ್ಲ. ಬೇಗ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಇವರಿಗೆ ಕಳಿಸುವ ಮೂಲಕ ನಿಮ್ಮ ಡೀಟೇಲ್ಸ್ಗಳು ಅವರಿಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ತಿಳಿದುಕೊಳ್ಳಿ. SRE9591@gmail.comಗೆ ಮೇಲ್ ಮಾಡಿ ಸಾಕು. ಡೈರೆಕ್ಟಾಗಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ನನಗೆ ನೀವು ಇಷ್ಟ ಆಗಿದ್ದೀರ ಅಂತ ಹೇಳಿದರೆ ಹೇಳ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಮಾಡೋದನ್ನು ಮಾತ್ರ ಬಿಡಬೇಡಿ. ಆ್ಯಂಡ್ ಆಸ್ತಿ ಇದೆ, ಬಟ್ ಹೇಳಿಕೊಳ್ಳುವಷ್ಟು ಇಲ್ಲ. ನನ್ನನ್ನು ನಂಬಿ ಬಂದಿರತಕ್ಕಂಥ ಕುಟುಂಬ ಎಲ್ಲರೂ ಕೂಡ ಚೆನ್ನಾಗಿರ್ಬೋದು, ಅಷ್ಟೊಂದು ಆಸ್ತಿ ಇದೆ ಅಂತ ಹೇಳಿದ್ರಲ್ವಾ, ಏನಿದೆ ಅಂತ ಅಂದ್ಬಿಟ್ಟು ನಾವು ಕೇಳಿದ್ವಿ, ಹೌದಲ್ವಾ? ಇವಾಗ ಇವರ ಮಾಹಿತಿ ನೋಡಿದ್ವಿ. ಕೆಲವೊಂದಿಷ್ಟು ಜನ ಬಡವರು ಇರ್ತಾರೆ, ಇವರನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗರು. ಆ್ಯಂಡ್ ಸ್ವಲ್ಪ ಜನ ಶ್ರೀಮಂತರಿರ್ತಾರೆ, ಅವ್ರಿಗೂ ಕೂಡ ಸ್ವಲ್ಪ ಏನಾದರೂ ಹೆಲ್ಪ್ ಆಗ್ಬೋದಲ್ವ ಇವರನ್ನು ಮದುವೆ ಆದರೆ? ಆವಾಗ ನಾವು ಕೇಳಿದಾಗ ಪ್ರಸ್ತುತ ಹೇಳಿರೋದು, ಸರ್ ಆಸ್ತಿಯಲ್ಲಿ ವಿಚಾರಕ್ಕೆ ಬರೋದಾದರೆ 15ರಿಂದ 20 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಪ್ರಸ್ತುತ ನನ್ನ ಹೆಸರಿಗೆ ಬರಬೇಕಾಗಿರೋದೇ ಇದೆಲ್ಲನೂ ಕೂಡ. ಪ್ರೆಸೆಂಟಾಗಿ ಇವಾಗ ನನ್ನ ಹೆಸರಿಗೆ ಇಲ್ಲ, ಸದ್ಯಕ್ಕೆ ನನ್ನ ಹೆಸರಿಗೆ ಇಲ್ಲ. ಮುಂದಿನ ಒಂದು ದಿನಮಾನಗಳಲ್ಲಿ ನನ್ನ ಹೆಸರಿಗೆ ಬರುವಂತಹ ಸಾಧ್ಯತೆ 100% to 200% ಇದೆ ಅಂತ ಹೇಳಿದ್ದಾರೆ. ಸೊ ಮುಂದಿನ ಒಂದು ದಿನಮಾನಗಳಲ್ಲಿ ಇವರ ಒಂದು ಹೆಸರಿಗೆ ಬರುತ್ತೆ ಅಂತ ಹೇಳಿರೋದು. ಆ್ಯಂಡ್ ಇಲ್ಲಿ ಏನು ನೋಡ್ತೀರಾ, ಈ ಒಂದು ಕಾರು ಕೂಡ ಆಟೋರಪಿಕ್ ಸ್ಪೋರ್ಟ್ಸೇಬಲ್ ಸ್ಪೀಡ್ ಕಾರ್ ಅಂತ ಕರಿತೀವಿ. ಸೊ ಈ ಒಂದು ಸ್ಪೋರ್ಟ್ಸೇಬಲ್ ಸ್ಪೀಡ್ ಕಾರು ಕೆಲವೊಂದಿಷ್ಟು ಜನಗಳಲ್ಲಿ ಹಳೆ ಕಾಲದಿಂದ ಯಾರು ತೆಗೆದುಕೊಂಡಿರ್ತಾರೋ ಅವ್ರ ಹತ್ರ ಮಾತ್ರ ಇರ್ತಕ್ಕಂಥದ್ದು. ಈಗಿನ ಜನರೇಷನ್ನ ಹುಡುಗರ ಹತ್ರ ಈ ಒಂದು ಕಾರ್ಗಳಿಲ್ಲ. ಸೊ ಇವ್ರ ಹತ್ರ ಇದೆ ಅಂತ ಹೇಳಿದರು. ಚಿತ್ರ ಅವರ ಫೋಟೋ ನೋಡಿದ್ರೆ ನೀವು ಎಷ್ಟೊಂದು ಮುಗ್ಧರಿದ್ದಾರೆ. ಹೈಟಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ, ಜೊತೆಗೆ ವೈಟ್ ಕೂಡ ಇದ್ದಾರೆ ಸ್ನೇಹಿತರೆ. ಮುಖ ವೈಟು, ಹೈಟು ಸ್ವಲ್ಪ ಜಾಸ್ತಿ. ಆ್ಯಂಡ್ ಸಾರಿನಲ್ಲಿ ಎಷ್ಟೊಂದು ಮುದ್ದಾಗಿ ಕಾಣಿಸ್ತಾರೆ. ಅವರು ನಿಂತುಕೊಂಡಿರ್ತಕ್ಕಂತಹ ಒಂದು ಸ್ಟೈಲ್ ನೋಡಿ. ಒಬ್ಬ ಹೆಣ್ಣು ಯಾವ ರೀತಿಯಲ್ಲಿ ಫೋಟೋ ಅಂದ ತಕ್ಷಣ ನಿಂತುಕೊಳ್ತಾರೋ ಅದರ ರೀತಿಯಲ್ಲೇ ಗೊತ್ತಾಗಬೇಕು ಅವ್ರ ಸಂಸ್ಕೃತಿನ ಅಸಂಸ್ಕೃತಿನ ಏನೆಲ್ಲ ಮನದಾಳದಿದೆ. ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ನೀವು ಫೋಟೋ ನೋಡಿದ್ರೆ ತುಂಬ ಒಳ್ಳೆಯವರು ಅಂತಲೇ ಕಾಣಿಸುತ್ತೆ ನನಗೂ ಕೂಡ. ಸೊ ಪ್ರಯತ್ನ ಮಾಡೋದನ್ನು ಬಿಡಬೇಡಿ. ಅವರು ಸಿಗ್ತಾರೋ ಇಲ್ವೋ ಸೆಕೆಂಡ್ರಿ, ನಮ್ಮ ಪ್ರಯತ್ನಕ್ಕೆ ನಾವು ಮೇನಾದರೂ ಮಾಡಲೇಬೇಕು. ಸೊ ಜಿಮೇಲ್ಗೆ ಈ ರೀತಿಯಾಗಿ ಕಳಿಸಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋ ಮೂಲಕ ಇವರು ಇಷ್ಟ ಆಗಿದ್ದಾರಲ್ವ ಅಂತ ಕೂಡ ತಿಳ್ಕೊಳ್ಬೋದು. 2 ಚಾಯ್ಸಲ್ಲಿ ನಿಮ್ಮ ಚಾಯ್ಸ್ ಯಾವುದು ನೋಡ್ಕೊಳ್ಳಿ. ಒಳಗಡೆ ಈ ಒಂದು ಕಾರಿನ ಬಿಲ್ಡ್ ಕ್ವಾಲಿಟಿಯ ಒಳಗಡೆ ಸಿಸ್ಟಮು, ಸ್ಟೇರಿಂಗು, ಸ್ಪೀಡ್ ಲಿಮಿಟು, ಇದು AC, ಗೇರ್ ಬಾಕ್ಸು, ಡ್ಯಾಶ್ ಬೋರ್ಡು,
ಆ್ಯಂಡ್ ಕಂಫರ್ಟಬಲ್ ಸೀಟು ಎಲ್ಲನೂ ಕೂಡ ಇದೆ. ಎಲ್ಲ ಕಾರ್ಗಳು ಕೂಡ ಇದೇ ರೀತಿ ಇರುತ್ತೆ. ನೋಡಿ, ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಅವರು ನಿಮ್ಮವರಾಗಿರಲಿ. ನಮಸ್ತೆ, ಬಾಯ್.